ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಲ್ಯಾಣ ಚೌಕಿ ಮಠ ಕಂಪ್ಲಿ ವತಿಯಿಂದ ಗೋಶಾಲೆ ಕಲ್ಯಾಣ ಕೃಷಿ ಆಶ್ರಮ ಗುರುಕುಲ ಶಿಕ್ಷಣ ಉದ್ಘಾಟನಾ ಇಷ್ಟಾರ್ಥ ಸಿದ್ಧಿಯಾಗ ಕಾರ್ಯಕ್ರಮ ದಿನಾಂಕ 21-2-2026 ರಿಂದ 23-2-2026 ನಡೆಯುವುದೆಂದು ಸಂಸ್ಥಾಪಕರಾದ ಕೆಎಂ ಬಸವರಾಜ ಸ್ವಾಮಿ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲಾ ಸೇವಾ ಟ್ರಸ್ಟ್ ತಿಳಿಸಿದ್ದಾರೆ. 7 ರೀತಿಯ ವಿವಿಧ ಬಗೆ ತಳಿಗಳ ಗೋವುಗಳು ಸುಮಾರು 86 ಗೋವುಗಳಿವೆ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಸಂಸ್ಕೃತ ವೇದ ಪೌರೋಹಿತ್ಯ ಕಲಿಸಿಕೊಡುವುದು, ರೈತರಿಗಾಗಿ ವಿವಿಧ ಬಗೆಯ ದ್ರಾವಣಗಳನ್ನು ತಯಾರಿಸುವುದು, ಗೋಭಸ್ಮ ವಿಭೂತಿ ತಯಾರಿಸುವುದು, ದೇಸಿ ಹಸುವಿನ ಸಗಣಿಯ ಭರಣಿ ತಯಾರಿಸುವುದು, ಸಾವಯವ ಕೃಷಿ, ತರಕಾರಿ, ಸೊಪ್ಪು, ರಾಸಾಯನಿಕ ರಹಿತ ಬೆಳೆ ಬೆಳೆಯುವ ರೀತಿಯನ್ನು ಸಮಾಜಕ್ಕೆ ತಲುಪಿಸುವುದಾಗಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್, ಸಂತೋಷ್ ಲಾಡ್, ಕಾರ್ಮಿಕ ಸಚಿವ, ಕರ್ನಾಟಕ ಸರ್ಕಾರ, ತುಕಾರಾಂ ಸಂಸದರು, ಸಂಡೂರು, ಎಚ್ಆರ್ ಗಬಿಯಪ್ಪ ಶಾಸಕರು, ವಿಜಯನಗರ ಜಿಲ್ಲೆ, ವಿಶೇಷವಾಗಿ ಹರಗುರು ಚರಮೂರ್ತಿಗಳು ಹಾಗೂ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾರಾಷ್ಟ್ರ ಭಾಗವಹಿಸುವರೆಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ, NK64 ಕಂಪ್ಲಿ. ಗೋಶಾಲೆ ಉದ್ಘಾಟನೆ ನಿಮಿತ್ತವಾಗಿ ಕೃಷಿಯ ಜೈವಿಕ ದ್ರಾವಣಗಳ ಪ್ರಾತ್ಯಕ್ಷಿಕೆಗಳಾಗಿ ಇಲ್ಲಿ ನಾವೆಲ್ಲವನ್ನು ಮಾಡಿದ್ದೀವಿ. ಒಂದು ಜೀವಾಮೃತ, ಗೋಕೃಪಾಮೃತ, ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ಎರೆಜಲ, ಹಾಗೆ ಮೀನಿನ ದ್ರಾವಣವನ್ನು ಸಹಿತವಾಗಿ ರೈತರಿಗೆ ತೋರಿಸಲಿಕ್ಕಾಗಿ ಪ್ರಾತ್ಯಕ್ಷಿಕೆಗಳನ್ನ ನಾವಿಲ್ಲಿ ರೆಡಿ ಮಾಡಿದ್ದೀವಿ. ಹಾಗೆ ನಮ್ಮ ಗೋಶಾಲೆಯಲ್ಲಿ ಸುಮಾರು 5-6 ತಳಿಯ ಗೋವುಗಳನ್ನ ನಾವಿಲ್ಲಿ ಪೋಷಣೆ ಮಾಡ್ತಾ ಇದ್ದೀವಿ. ಗೋಶಾಲೆಯಲ್ಲಿ ಸುಮಾರು 5-6 ತಳಿಗಳಿದ್ದಾವೆ. ಜವಾರಿ ಆಕಳುಗಳಿದ್ದಾವೆ, ಗಿರ್ ಜಾತಿಯ ಹಸುಗಳಿದ್ದಾವೆ, ಒಂಗೋಲ್ ಜಾತಿಯ ಹಸುಗಳಿದ್ದಾವೆ, ಸಾಯ್ವಾಲ್ ಜಾತಿಯ ಹಸುಗಳಿದ್ದಾವೆ, ಹಾಗೆ ಪುಂಗನೂರು ಜಾತಿಯ ಹಸುಗಳಿದ್ದಾವೆ, ಮಲ್ನಾಡ್ ಗಿಡ್ಡ, ಕಿಲಾರಿ, ಹಾಗೆ ನಾನಾ ರೀತಿಯ ಹಸುಗಳು ಮತ್ತು ಅಶಕ್ತ ಹಸುಗಳೇ ಜಾಸ್ತಿ ನಮ್ಮಲ್ಲಿ ಇರೋದರಿಂದ ರೈತರು ಸಹಿತವಾಗಿ ತಮ್ಮ ಶ್ರೀ ಗುರುಭ್ಯೋ ನಮಃ. ಶ್ರೀ ಕಲ್ಯಾಣ ಚೌಕಿ ಮಠ ಕಾಮಧೇನು ಗೋಶಾಲಾ ಲೋಕಾರ್ಪಣಾ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ದಿನಾಂಕ 21-2-2026 ಶನಿವಾರ ದಿನದಂದು ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆ ಅಭಿವೃದ್ಧಿಗಾಗಿ, ರೈತರಿಗಾಗಿ, ಸೈನಿಕರಿಗಾಗಿ ಇಷ್ಟಾರ್ಥ ಸಿದ್ಧಿಯಾಗವನ್ನು ಮಾಡ್ತಾ ಇದ್ದೀವಿ. ಈ ಇಷ್ಟಾರ್ಥ ಸಿದ್ಧಿಯಾಗದಲ್ಲಿ ಸರ್ವ ಸಮುದಾಯದ ಸದ್ಭಕ್ತರು ಸಹಿತ ಪಾಲ್ಗೊಂಡು ಅದರ ಪುಣ್ಯದಲ್ಲಿ ಪಾಲ್ಗೊಳ್ಳಬಹುದು. ಹಾಗೆ 22-2-2026 ಭಾನುವಾರ ದಿನದಂದು ಕೃಷಿ ಮೇಳ ಇರ್ತದೆ. ಹಾಗೆ ಸಾವಯವ ಕೃಷಿಕರಿಂದ ಚರ್ಚಾಗೋಷ್ಠಿಗಳು ಇರ್ತದೆ. ಹಾಗೆ ಸಾವಯವ ಕೃಷಿಗೆ ಬಳಸಬೇಕಾಗಿರ್ತಕ್ಕಂಥ ಗೊಬ್ಬರಗಳು, ಔಷಧಿಗಳನ್ನು ಒಬ್ಬ ರೈತ ಹೇಗೆ ತಾನು ತಯಾರು ಮಾಡಿಕೊಂಡು ಬಳಸ್ಬೋದು ಅಂತಕ್ಕಂಥ ಪ್ರಾತ್ಯಕ್ಷಿಕೆಗಳನ್ನ ಸಹಿತವಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಅದೇ ರೀತಿಯಾಗಿ 23ನೇ ತಾರೀಕು ಸೋಮವಾರ ದಿನದಂದು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಹಾಗೂ ಹಲವಾರು ಹರ ಗುರು ಚರಮೂರ್ತಿಗಳವರ